ನಿಯಾನ್ ಪ್ಯಾಪ್ಲಿಯನ್ ಫ್ಯಾಮಿಲಿ ಕಡೆಯಿಂದ ಸರ್ವರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ನಾವು ಶೇಂಗಾ ಚಟ್ನಿಯನ್ನು ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇವೆ. ಈ ಶೇಂಗಾ ಚಟ್ನಿಯನ್ನು ನಾವು ದೋಸೆ, ಇಡ್ಲಿ ಅಥವಾ ಚಪಾತಿ, ರೊಟ್ಟಿ ಜೊತೆಗೆ ಉಪಯೋಗಿಸಿಕೊಳ್ಳೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕೆ ಜಿಯಷ್ಟು ಶೇಂಗಾ, 4 ರಿಂದ 5 ಕರಿಬೇವು ಸೊಪ್ಪಿನ ದಂಟುಗಳು, 1 ಟೇಬಲ್ ಸ್ಪೂನ್ ಸಕ್ಕರೆ, ಉಪ್ಪು ನಾವು ರುಚಿಗೆ ತಕ್ಕಷ್ಟು ಉಪಯೋಗಿಸ್ಕೊಳ್ಬೋದು, ಖಾರದ ಪುಡಿ 2 ಟೇಬಲ್ ಸ್ಪೂನಷ್ಟು, ಹುಣಸೆಹಣ್ಣಿನ ಚಿಕ್ಕ ಉಂಡೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ. ಈ ಎಲ್ಲ ಸಾಮಗ್ರಿಗಳು ಈ ಒಂದು ಪುಡಿ ಚಟ್ನಿಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು. ಇವಾಗ ನಾವು ಒಂದು ಬಾಣಲಿನ ತೆಗೆದುಕೊಂಡು ಅದರಲ್ಲಿ ಅರ್ಧ ಕೆ ಜಿ ಶೇಂಗಾವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಈ ಹುರಿಯುವ ಪ್ರಾಸೆಸ್ಸಲ್ಲಿ ಶೇಂಗಾ ಕಪ್ಪಗಾಗದಂತೆ ನೋಡಿಕೊಳ್ಳಿ. ಕಪ್ಪಾದರೆ ಏನಾಗುತ್ತೆ, ಆವಾಗ ನಮಗೆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ಅದಾದ ನಂತರ ಅದೇ ಬಾಣಲಿಗೆ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈ ಎರಡೂ ಹುರಿದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಎಣ್ಣೆಯನ್ನು ಬಳಸೋದಿಲ್ಲ, ಇದು ಡ್ರೈ ಆಗೇ ಹುರಿದುಕೊಳ್ಳಬೇಕು. ಇದು ಚೆನ್ನಾಗಿ ಹುರಿದ ನಂತರ ಚಟ್ಪಟ್ ಅಂತ ಸೌಂಡ್ ಬಂದಾಗ ನೀವು ಅದನ್ನು ತಣ್ಣಗಾಗಲು ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಳ್ಬೋದು. ಅದಾದ ನಂತರ ಒಂದು ಬಾಣಲಿಗೆ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಯಲ್ಲಿ ನಾವು ತೆಗೆದುಕೊಂಡ ಕರಿಬೇವು ಎಲೆಗಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಕೊನೆಯಾಗಿ ಅದು ಹುರಿದು ಒಂಥರ ಡ್ರೈ ಆದಾಗ ಅದನ್ನು ನಾವು ಚೆನ್ನಾಗಿ ಹುರಿದಿದೆ ಅಂತೇಳಿ ತಿಳ್ಕೊಬೋದು. ಇದಾದ ನಂತರ ಆ ಬಾಣಲಿ ನೀವು ಅದನ್ನು ನೋಡ್ಬೋದು, ಚೆನ್ನಾಗಿ ಹುರಿತಾ ಇದೆ ಅದು. ಅದಾದ ನಂತರ ಅದಕ್ಕೆ ನಾನು ಹುಣಸೆ ಹಣ್ಣನ್ನು ಮಿಶ್ರಣವಾಗಿ ಮಾಡಿಕೊಂಡು ಅದನ್ನು ಹುರಿದುಕೊಳ್ಳುತ್ತೇನೆ. ಈ ಎರಡೂ ಹುರಿದಾದ ನಂತರ ಬಾಣಲಿ ಮತ್ತು ಎಣ್ಣೆ ಹೇಗಾದರೂ ಬಿಸಿಯಾಗಿರುತ್ತದೆ. ಅದನ್ನು ನಾವು ಸ್ಟೌವನ್ನು ಆಫ್ ಮಾಡಿಕೊಂಡು ನಂತರ ಬೇಕಾಗುವ ಸಾಮಗ್ರಿಗಳು ಯಾವ್ಯಾವ ಇದ್ದಾವೆ ಅವನ್ನ ಮಿಶ್ರಣ ಮಾಡಿಕೊಂಡು ನಾವು ಈ ಪ್ರೊಸೆಸ್ನ ಮುಂದುವರಿಸ್ಬೋದು. ನಾನಿವಾಗ ಟರ್ಮರಿಕ್ ಪೌಡರ್ ಅಥವಾ ಅರಿಶಿಣ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಈ ಟರ್ಮರಿಕ್ ಪೌಡ್ರ್ ಮತ್ತು ಮೆಣಸಿನ ಪುಡಿ ಅಥವಾ ಖಾರದ ಪುಡಿ ಹಾಕುವಾಗ ಸ್ಟವನ್ನು ಬಂದ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನಾವು ಸ್ವಲ್ಪ ಡ್ರೈ ಥರ ಆಗುವವರೆಗೆ ಸರಿಯಾಗಿ ಮಿಶ್ರಣ ಮಾಡಬೇಕದನ್ನು. ಬೇಯಿಸಿಕೊಂಡ ಮಿಶ್ರಣವನ್ನು ನಾವು ಒಂದು ಪ್ಲೇಟ್ನಲ್ಲಿ ತಣ್ಣಗಾಗಲು ಬಿಟ್ಟು ಅದಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ರುಬ್ಬಿಕೊಳ್ಳಬೇಕು. ಇದನ್ನು ಸ್ವಲ್ಪ ಮಟ್ಟಿಗೆ ರುಬ್ಬಿಕೊಂಡು ಈ ವಿಡಿಯೋದಲ್ಲಿ ಕಾಣುವ ಮಟ್ಟಿಗೆ ರುಬ್ಬಿಕೊಂಡ್ರೆ ಸಾಕು, ನಿಮಗೆ ಸವಿಯಲು ಚೆನ್ನಾಗಿರುತ್ತದೆ. ಇದಾದ ನಂತರ ಇದು 2-3 ಸರಿ ರುಬ್ಬಿದ ನಂತರ ತರಿಯಾಗಿ ಈ ರೀತಿ ಬರುತ್ತದೆ. ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಮಿಶ್ರಣ ಮಾಡಿಕೊಳ್ಳಬೇಕು. ಇದೀಗ ಶೇಂಗಾ ಚಟ್ನಿ ಸವಿಯಲು ಸಿದ್ಧವಾಗಿರುತ್ತದೆ. ಈ ಶೇಂಗಾ ಚಟ್ನಿಯನ್ನು ನಾವು ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಹಾಗೆ ಅನ್ನದ ಜೊತೆಗೂ ಮಿಶ್ರಣ ಮಾಡಿಕೊಂಡು ತಿನ್ನಬಹುದು. ಧನ್ಯವಾದಗಳು. ಅದೇ ಸಿಂಪಲ್ ಆದ ಅಡುಗೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ಗಳಲ್ಲಿರುವ ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು.